ಸ್ನೇಹಿತರೆ ಗಮನಿಸಿ, ನೀವು ಎಸ್.ಬಿ.ಐ ಖಾತೆ ಹೊಂದಿದ್ದೀರಾ? ಪ್ರತಿದಿನ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ನೋಡ್ತೀರಾ? ಖಾತೆಯಲ್ಲಿ ಹಣ ಇದ್ರೆ ಸಾಕಲ್ವಾ ಅನ್ನೋ ಭ್ರಮೆಯಲ್ಲಿದ್ದೀರಾ? ಒಂದು ಸಣ್ಣ ನಿಯಮ ನಿಮ್ಗೆ ಗೊತ್ತಿಲ್ಲದೇ ಇದ್ರೆ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಹಣ ಕಟ್ ಆಗ್ತಾ ಇರಬಹುದು. ಹೌದು ಸ್ನೇಹಿತರೆ, ಇದು ಊಹೆಯಲ್ಲ, ವದಂತಿಯಲ್ಲ, ಇದು ನಿಜವಾದ ಮಾಹಿತಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ವಿಡಿಯೋ ಶುರು ಮಾಡುವ ಮೊದಲು ನೀವು ಸತ್ಯವಾದ ಮಾಹಿತಿ, ಯಾವುದೇ ಭಯ ಹುಟ್ಟಿಸುವ ಡ್ರಾಮಾ ಇಲ್ಲದ ನಿಖರವಾದ ಕನ್ನಡ ನ್ಯೂಸ್ ಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕೆಂದ್ರೆ ಮುಂದೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ದೊಡ್ಡ ಅಪ್ಡೇಟ್ ಮೊದಲು ನಿಮ್ಗೆ ತಲುಪಬೇಕು. ಪ್ರಶ್ನೆ ಏನು ಅಂದ್ರೆ, ಎಸ್.ಬಿ.ಐನ ಹೊಸ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳು 2026ರಿಂದ ಏನು ಬದಲಾಗ್ತಿವೆ? ನಿಮ್ಮ ಖಾತೆ ನಗರದಲ್ಲಿದೆಯಾ, ಗ್ರಾಮದಲ್ಲಿದೆಯಾ ಅನ್ನೋದ್ರಿಂದ ನಿಮ್ಮ ಮೇಲೆ ಪರಿಣಾಮ ಬೀಳುತ್ತದಾ? ನೀವು ಜನ್ಧನ್ ಖಾತೆ ಹೊಂದಿದ್ದರೆ ಸುರಕ್ಷಿತನಾ? ಬ್ಯಾಲೆನ್ಸ್ ಕಡಿಮೆ ಇದ್ರೆ ಎಷ್ಟು ದಂಡ ಕಟ್ಟಬೇಕು? ಈ ದಂಡ ತಿಂಗಳಿಗೆ ಒಂದೇ ಸಾರಿ ಕಟ್ಟಾಗುತ್ತಾ ಅಥವಾ ಮತ್ತೆ ಮತ್ತೆ ಆಗುತ್ತಾ? ಈ ಎಲ್ಲಾ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದಿದ್ರೆ ನೀವು ಸರಿಯಾದ ವಿಡಿಯೋ ನೋಡ್ತಿದ್ದೀರಾ. ಸ್ನೇಹಿತರೆ, 20 ವರ್ಷಕ್ಕಿಂತ ಹೆಚ್ಚು ಕಾಲ ನ್ಯೂಸ್ ಫೀಲ್ಡ್ನಲ್ಲಿ ಕೆಲಸ ಮಾಡಿದ ಅನುಭವದಿಂದ ನಾನು ಒಂದು ಮಾತು ಹೇಳ್ತೀನಿ. ಬ್ಯಾಂಕ್ ನಿಯಮಗಳ ಬಗ್ಗೆ ನಂತರ ನೋಡೋಣ ಅನ್ನೋ ಮನಸ್ಥಿತಿ ನಿಮ್ಮ ಹಣಕ್ಕೆ ಅಪಾಯ. ಎಸ್.ಬಿ.ಐ ನಿಲುವು. ಎಸ್.ಬಿ.ಐ 2026ಕ್ಕೆ ಸಂಬಂಧಿಸಿದಂತೆ ತನ್ನ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳಲ್ಲಿ ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ಮುಂದಿಟ್ಟಿದೆ. ಇದು ಹೊಸದು ಅನ್ನೋದಕ್ಕಿಂತ ವ್ಯವಸ್ಥಿತವಾಗಿ ಜಾರಿಗೆ ತರಲಾಗುತ್ತಿರುವ ನಿಯಮ ಅಂತ ಹೇಳಬಹುದು. ಎಸ್.ಬಿ.ಐ ಹೇಳುವುದೇನೆಂದ್ರೆ, ಬ್ಯಾಂಕ್ ಖಾತೆ ನಿರ್ವಹಣೆಗೆ ಖರ್ಚಿದೆ. ಶಾಖೆಗಳು, ಸಿಬ್ಬಂದಿ, ಡಿಜಿಟಲ್ ಸೇವೆಗಳು, ಎಟಿಎಂ, ತಾಂತ್ರಿಕ ವ್ಯವಸ್ಥೆ ಎಲ್ಲಕ್ಕೂ ವೆಚ್ಚ ಬರುತ್ತದೆ. ಆದ್ದರಿಂದ ನಿರ್ದಿಷ್ಟ ಮಟ್ಟದ ಬ್ಯಾಲೆನ್ಸ್ ಖಾತೆಯಲ್ಲಿ ಇರಬೇಕು ಅನ್ನೋದು ಬ್ಯಾಂಕ್ನ ನಿಲುವು. ಪ್ರದೇಶ ಆಧಾರಿತ ನಿಯಮ. ಆದರೆ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಏನು ಅಂದ್ರೆ, ಎಲ್ಲರಿಗೂ ಒಂದೇ ನಿಯಮ ಇಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಖಾತೆ ಯಾವ ಪ್ರದೇಶದಲ್ಲಿದೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತದೆ. ಈ ಸಣ್ಣ ವಿಷಯ ಗೊತ್ತಿಲ್ಲದೇ ಇದ್ದರೆ ಅನಗತ್ಯವಾಗಿ ದಂಡ ಕಟ್ಟುವ ಪರಿಸ್ಥಿತಿ ಬರಬಹುದು. ದಂಡದ ನಿಯಮ. ಈಗ ದಂಡದ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಬ್ಯಾಲೆನ್ಸ್ ಕಡಿಮೆ ಇದ್ರೆ ಎಸ್.ಬಿ.ಐ ಏನ್ ಮಾಡುತ್ತೆ? ಬ್ಯಾಂಕ್ ಒಮ್ಮೆ ಎಚ್ಚರಿಕೆ ಕೊಟ್ಟು ಬಿಡುತ್ತಾ? ಇಲ್ಲ. ನಿಯಮ ಸ್ಪಷ್ಟ. ನೀವು ನಿರ್ಧರಿಸಿದ ಕನಿಷ್ಠ ಬ್ಯಾಲೆನ್ಸ್ ಕಾಪಾಡದೇ ಇದ್ದರೆ ಪ್ರತಿ ತಿಂಗಳು ₹5ಯಿಂದ ₹15ವರೆಗೂ ದಂಡ ವಿಧಿಸಲಾಗುತ್ತದೆ. ದಂಡದ ಪರಿಣಾಮ ಇಷ್ಟೇನಾ ಅಂತ ನೀವು ಕೇಳಬಹುದು. ಆದರೆ ತಿಂಗಳಿಗೆ ತಿಂಗಳು ಇದು ಮುಂದುವರೆದ್ರೆ ವರ್ಷಕ್ಕೆ ಎಷ್ಟಾಗಿತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ನೋಡಿ. ಇನ್ನೊಂದು ಮುಖ್ಯ ಅಂಶ ಏನು ಅಂದ್ರೆ, ದಂಡ ಮೊತ್ತ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಕಡಿಮೆ ಇದೆ ಅನ್ನೋದರ ಮೇಲೆ ಅವಲಂಬಿತ. ತುಂಬಾ ಕಡಿಮೆ ಇದ್ರೆ ದಂಡದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತು ಇದು ಒಮ್ಮೆ ಮಾತ್ರ ಅಲ್ಲ, ಪ್ರತಿ ತಿಂಗಳು ನಿಮ್ಮ ಖಾತೆ ಪರೀಕ್ಷಣೆ ಆಗುತ್ತದೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತದೆ, ನನಗೆ ಮೆಸೇಜ್ ಬರುತ್ತಾ? ಕೆಲವರಿಗೆ ಬರುತ್ತದೆ, ಕೆಲವರಿಗೆ ಬರೋದಿಲ್ಲ. ಆದ್ದರಿಂದ ಮೆಸೇಜ್ ಬಂದಿಲ್ಲ ಅಂತ ನಂಬಿಕೊಂಡು ಕುಳಿತರೆ ಖಾತೆಯಿಂದ ಹಣ ಕಟ್ಟಾಗಿರಬಹುದು. ಈಗ ಬಹಳ ಜನ ಕೇಳುವ ಪ್ರಶ್ನೆ ಏನು ಅಂದ್ರೆ, ಜನ್ಧನ್ ಖಾತೆ ಇದ್ರೆ ಏನು? ಸ್ನೇಹಿತರೆ, ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಜನ್ಧನ್ ಖಾತೆಗಳು ಮತ್ತು ಶೂನ್ಯ ಬ್ಯಾಲೆನ್ಸ್ ಹೊಂದಿರುವ ಬೇಸಿಕ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಖಾತೆಗಳಿಗೆ ಯಾವುದೇ ದಂಡ ಇಲ್ಲ. ಹೌದು, ಈ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಕಡ್ಡಾಯ ಅಲ್ಲ. ಆದರೆ ಇಲ್ಲಿ ಒಂದು ಎಚ್ಚರಿಕೆ. ಕೆಲವರು ಜನ್ಧನ್ ಖಾತೆಯನ್ನು ನಂತರ ಸಾಮಾನ್ಯ ಸೇವಿಂಗ್ಸ್ ಖಾತೆಗೆ ಬದಲಾಯಿಸಿಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಖಾತೆ ಶೂನ್ಯ ಬ್ಯಾಲೆನ್ಸ್ ನಿಯಮಕ್ಕೆ ಒಳಪಡೋದಿಲ್ಲ. ಅದನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಈಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ. ಈ ನಿಯಮಗಳು 2026 ಅಂದ್ರೆ ಈಗನಿಂದಲೇ ಅನ್ವಯವಾಗುತ್ತಾ? ಬ್ಯಾಂಕ್ ಹಂತ ಹಂತವಾಗಿ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುತ್ತಿದೆ. ಕೆಲವು ಶಾಖೆಗಳಲ್ಲಿ ಈಗಾಗಲೇ ಬ್ಯಾಲೆನ್ಸ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಆದ್ದರಿಂದ ಇನ್ನೂ ಸಮಯ ಇದೆ ಅನ್ನೋ ಮನಸ್ಥಿತಿ ಅಪಾಯಕಾರಿಯಾಗಿದೆ. ಡಿಜಿಟಲ್ ಯುಗದಲ್ಲಿ ಬ್ಯಾಂಕ್ಗೆ ಬ್ಯಾಲೆನ್ಸ್ ಏಕೆ ಬೇಕು? ಬ್ಯಾಂಕ್ ಹೇಳುವ ಪ್ರಕಾರ ಡಿಜಿಟಲ್ ಸೇವೆಗಳಿಗೂ ವೆಚ್ಚ ಇದೆ. ಉಚಿತ ಸೇವೆ ಅನ್ನೋದು ಶಾಶ್ವತವಲ್ಲ. ಮುಂದಿನ ದಿನಗಳಲ್ಲಿ ವಿಭಿನ್ನ ಸೇವಾ ಪ್ಯಾಕೇಜ್ಗಳು ಬರಬಹುದು. ಸ್ನೇಹಿತರೆ, ನೀವು ಇಎಂಐ, ಆಟೋ ಡೆಬಿಟ್, ಇನ್ಶೂರೆನ್ಸ್ ಪ್ರೀಮಿಯಂ ಇತ್ಯಾದಿಗಳನ್ನು ಖಾತೆಯಿಂದ ಕಟ್ಟಾಗುವಂತೆ ಇಟ್ಟಿದ್ದರೆ ಬ್ಯಾಲೆನ್ಸ್ ಕಾಪಾಡುವುದು ಇನ್ನೂ ಮುಖ್ಯ. ಒಂದು ಕಡೆ ದಂಡ, ಇನ್ನೊಂದು ಕಡೆ ಇಎಂಐ ಬೌನ್ಸ್ ಆದ್ರೆ ಹೆಚ್ಚುವರಿ ಪೆನಾಲ್ಟಿ. ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ತಿಂಗಳಿಗೆ ಒಂದು ಬಾರಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ತೀರಾ? ಇಲ್ಲ ಅಂದ್ರೆ ಇವತ್ತಿನಿಂದಲೇ ಆ ಅಭ್ಯಾಸ ಶುರು ಮಾಡಿ. ನಿಮ್ಮ ಹಣ ನಿಮ್ಮದು, ಆದರೆ ಜಾಗರೂಕತೆ ನಿಮ್ಮ ಜವಾಬ್ದಾರಿ. ಈ ನಿಯಮಗಳು ಬಡವರಿಗೆ ವಿರುದ್ಧ ಅಂತ ಅಲ್ಲ, ವ್ಯವಸ್ಥೆಯನ್ನು ಸದೃಢವಾಗಿಡಲು ಅನ್ನೋದು ಬ್ಯಾಂಕ್ನ ವಾದ.
ಆದರೆ ಗ್ರಾಹಕರಾಗಿ ನಮಗೆ ತಿಳಿದಿರಬೇಕಾದದ್ದು ಏನು ಅಂದ್ರೆ ನಿಯಮ ಗೊತ್ತಿದ್ದರೆ ನಷ್ಟ ತಪ್ಪಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ, ವಿಶೇಷವಾಗಿ SBI ಖಾತೆ ಹೊಂದಿರುವವರಿಗೆ. ಯಾಕೆಂದ್ರೆ ಒಂದು ವಿಡಿಯೋ, ಒಂದು ಮಾಹಿತಿ ಹಲವರ ಹಣ ಉಳಿಸಬಹುದು. ಕಾಮೆಂಟ್ನಲ್ಲಿ ಬರೆಯಿರಿ, ನಿಮ್ಮ ಖಾತೆ ನಗರದಲ್ಲಿದೆಯಾ, ಗ್ರಾಮದಲ್ಲಿದೆಯಾ? ನೀವು ಈಗಾಗಲೇ ಈ ದಂಡ ಅನುಭವಿಸಿದ್ದೀರಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ನಾವು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಸ್ಪಷ್ಟ ಮಾಹಿತಿ ತರುತ್ತೇವೆ. ಕೊನೆಗೆ ಒಂದು ಮಾತು: ಬ್ಯಾಂಕ್ ನಿಯಮಗಳು ಭಯಪಡುವುದಕ್ಕಲ್ಲ, ತಿಳಿದುಕೊಂಡು ಬಳಸುವುದಕ್ಕೆ. ಮಾಹಿತಿ ಇದ್ದರೆ ನೀವು ಸುರಕ್ಷಿತ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ.